ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಅಖಿಲಾಂಡೇಶ್ವರಿ ಸೊಸೆಯಾಗಿ ಬರೋಳಿಗೆ ನಡೆ, ನುಡಿ, ಗೌರವ ಇವೆಲ್ಲ ಮುಖ್ಯ ಆಗುತ್ತೆ. ಬರೀ ಅಂದ ಚಂದ ಮಾತ್ರ ಅಲ್ಲ. ನಿನ್ನ ಮಗಳು ದಿಶಾಳಲ್ಲಿ ಇವೆಲ್ಲವೂ ಇದೆ. ಅದಕ್ಕೆ ನನ್ಗೆ ಅವಳು ಇಷ್ಟ ಆಗ್ಲಿ. ನನಗೆ ತುಂಬಾ ಸಂತೋಷ ಆಯ್ತು ಅಖಿಲ. ಪ್ಲೀಸ್ ಹಲೋ ಹಲೋ ಆಂಟಿ, ನನ್ಗೆ ಎಷ್ಟೊಂದು ಖುಷಿ ಆಗಿದೆ ಅಂದ್ರೆ ನನ್ಗೆ ಹೇಳೋದಕ್ಕೆ ಆಗ್ತಿಲ್ಲ. ಲವ್ ಯು ಸೋ ಮಚ್ ಆಂಟಿ. ನೀವು ನನ್ನ ಸೊಸೆ ಅಂತ ಗೊತ್ತಾಗಿಂದ ನಾನೊಂಥರ ತೇಲಾಡ್ತಾ ಇದ್ದೀನಿ. ಲವ್ ಯು ಲವ್. ಹಾಗೆಲ್ಲ ಮಾತಾಡಬಾರ್ದು ದೊಡ್ಡವ್ರ ಜೊತೆ. ಸಾರಿ ಅಖಿಲ, ಎಕ್ಸೈಟ್ಮೆಂಟ್ ಅಲ್ಲಿ ಏನೇನೋ ಮಾತಾಡ್ಬಿಟ್ಲು. ನೀನೇನು ಬೇಜಾರು ಮಾಡ್ಕೋಬೇಡ. ಮಕ್ಕಳು ಯಾವಾಗ್ಲೂ ಹೀಗೆ ಖುಷಿಯಾಗಿರ್ಬೇಕು ಮೀರಾ. ಡೋಂಟ್ ವರಿ. ಅಖಿಲ, ಹೇಗೋ ಮಾತುಕತೆ ಆಗಿದೆ, ಇನ್ ಮುಂದುವರಿಬಹುದಲ್ವಾ? ಈ ಸಂತೋಷದ ವಿಚಾರನ ನಾನು ಇಡೀ ಊರವ್ರಿಗೆ ಹೇಳೋದು ಬಾಕಿ ಇದೆ. ಅದಕ್ಕೋಸ್ಕರ ಅಫಿಷಿಯಲ್ ಆಗಿ ಒಂದು ಎಂಗೇಜ್ಮೆಂಟ್ ನಡೆದ್ಬಿಟ್ರೆ ತುಂಬಾ ಚೆನ್ನಾಗಿರತ್ತೆ ಅಲ್ವಾ? ಅದು ಅಲ್ಲದೆ ನನ್ನ ರಿಲೇಟಿವ್ಸ್ ಎಲ್ಲ ನಿಮ್ಮ ಮನೆಗೆ ಬರಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾರೆ. ಅದಕ್ಕೆ ನೀನು ಹೂ ಅಂದ್ರೆ ಅವ್ರನ್ನೆಲ್ಲ ನಾಳೆ ಕರ್ಕೊಂಡ್ ಬರ್ಬೋದಾ? ಮೀರಾ, ನಿನ್ನ ಮಗಳು ನಮ್ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ ಅಂದಮೇಲೆ ಯಾವಾಗ ಬೇಕಾದ್ರೂ ಬರಬಹುದು. ಖಂಡಿತ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಅಖಿಲ, ಥ್ಯಾಂಕ್ ಯು ಸೋ ಮಚ್. ಆಂಟಿ ಲವ್ ಯು. ಗುಡ್ ನೈಟ್. ಗುಡ್ ನೈಟ್ ದಿಶಾ. ಓಕೆ ಅಖಿಲ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಜಯ, ನಾಳೆ ಮೀರಾ ಮತ್ತು ಕುಟುಂಬದವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಎಲ್ಲ ಅರೇಂಜ್ಮೆಂಟ್ಸು ಆಗಬೇಕು. ಮುತುವರ್ಜಿ ವಹಿಸಿ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು. ಅರ್ಥ ಆಯ್ತಾ? ಆಯ್ತು ಮೇಡಮ್. ಅಕ್ಕ, ಮುತುವರ್ಜಿ ಇಟ್ಟು ಕೆಲಸ ಮಾಡು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ನೆನಪಾಯ್ತು. ನಿಮ್ ಫ್ರೆಂಡ್ ಮೀರಾ, ಅವ್ರ ಮಗಳು ದಿಶಾ, ಇವ್ರಿಗೆ ತುಂಬಾ ಮುತುವರ್ಜಿಯಿಂದ ಅಡಿಗೆ ಮಾಡಿದವ್ರು ಯಾರು ಅಂತ ಗೊತ್ತಾಯ್ತಾ? ಯಾಕೆ? ಸ್ವತಃ ದಿಶಾನೇ ಅಡಿಗೆನ ಮೆಚ್ಕೊಂಡು ಸಾವಿತ್ರಿ ಕೈಗೆ ಬ್ರೇಸ್ಲೆಟ್ ಹಾಕಿದಾಗ ಪ್ರಜ್ಞೆ ಇರ್ಲಿಲ್ವಾ ಮೈ ಮೇಲೆ? ಇತ್ತು. ದಿಶಾ ಸಾವಿತ್ರಮ್ಮಂಗ್ ಬ್ರೇಸ್ಲೆಟ್ ಕೊಡುವಾಗ ಜ್ಞಾನ ಇತ್ತು. ಸಾವಿತ್ರಮ್ಮ ಬೇರೆಯವ್ರಿಗೆ ಆ ಬ್ರೇಸ್ಲೆಟ್ ಕೊಡುವಾಗ್ಲೂ ಜ್ಞಾನ ಇತ್ತು. ಆ ಬೇರೆಯವ್ರು ಯಾರು ಅಂತ ಗೊತ್ತಾಕ? ಮನೆ ಕೆಲಸದವ್ರನ್ನೆಲ್ಲ ಮನೆಯವ್ರ ಹಾಗೆ ನಂಬಿಡ್ತೀರ ಅಕ್ಕ ನೀವು. ಅದ್ರಲ್ಲಿ ಕೆಲವರು ನಂಬಿಕೆ ದ್ರೋಹ ಮಾಡ್ಬಿಡ್ತಾರೆ. ಪಾಪ, ನಿಮ್ಗದ್ ತಿಳಿಯೋದಿಲ್ಲ ಅನ್ಸತ್ತೆ. ಈ ಮನೆಯ ಯಾವುದೇ ಮೂಲೆಯಲ್ಲಿ ಏನೇ ನಡೆದ್ರು ಈ ಅರಸನ ಕೋಟೆ ಅಖಿಲಾಂಡೇಶ್ವರಿಗೆ ತಿಳಿಲೇಬೇಕು. ತಿಳಿದೇ ತಿಳಿಯುತ್ತೆ. ಈ ಮನೆಗೆ ನಂಬಿಕೆ ದ್ರೋಹ ಮಾಡೋರು ಆಳಾದ್ರೂ ಸರಿ, ಸ್ವಂತದವರಾದ್ರೂ ಸರಿ, ಶಿಕ್ಷೆ ತಪ್ಪಿದ್ದಲ್ಲ. ಅಕ್ಕ, ಇಷ್ಟೆಲ್ಲ ಗೊತ್ತಾಗೋ ನಿಮ್ಗೆ ಇವತ್ತು ಅಡುಗೆ ಮಾಡಿದ್ದು ಸಾವಿತ್ರಮ್ಮ ಅಲ್ಲ, ಬೇರೆ ಯಾರು ಅನ್ನೋ ವಿಷಯ ಗೊತ್ತಾಗದೆ ಹೋಯ್ತಲ್ಲ, ಅದೇ ನನಗೆ ಬೇಜಾರು. ಸುತ್ತಿ ಬಳಸಿ ಮಾತಾಡ್ಬೇಡ. ವಿಷಯಕ್ಕೆ ಬಾ. ಯಾರು ಅಡುಗೆ ಮಾಡಿದ್ದು? ಛೇ, ನಮ್ಮಂಥ ಘನತೆ ಇರೋರು ಅಂತವ್ರ ಹೆಸರು ಹೇಳೋಕ್ಕೂ ಅಸಹ್ಯ ಆಗುತ್ತೆ. ಅವತ್ತು ಫೋಟೋ ಸುಟ್ಟು ನಮ್ಮ ಸಂತೋಷಕ್ಕೆಲ್ಲ ಬೆಂಕಿ ಹಾಕಿದ್ಲಲ್ಲ, ಅವಳೆ. ನೀವೇನೋ ಅವಳ ಮನೆ ಒಳಗ್ ಬರಬಾರ್ದು ಅಂತ ಗಡಿ ಪಾರ್ ಮಾಡಿದ್ರಿ. ಆದ್ರೆ ಸಮಯ ನೋಡ್ಕೊಂಡು ಗಡಿ ದಾಟಿ ಮನೆ ಒಳಗ್ ಬರೋದು ಅಲ್ಲದೆ ಅಖಿಲಾಂಡೇಶ್ವರಿ ಅವರ ಅಡಿಗೆ ಮನೆಯೊಳಗ್ ಕಾಲಿಟ್ಟು ಸಾವಿತ್ರಿ 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 ನಂದೇನು ತಪ್ಪಿಲ್ಲ ಅಂತ ಮೌನವಾಗಿರೋ ನಿನಗೆ ಗೊತ್ತು. ಇಕ್ಕಟ್ಟಿಗೆ ಸಿಕ್ಕಾಕೊಂಡಿರೋ ಸಾವಿತ್ರಕ್ಕಂಗೆ ಗೊತ್ತು. ಆದರೆ ಇದು ಅಪ್ಪಂಗೆ ಗೊತ್ತಾದರೆ ಸಾಕು. ಎಲ್ಲರಿಗೂ ನನ್ನ ಮೇಲೆ ನಂಬಿಕೆ ಹೊರಟೋಗಿದೆ. ಎಲ್ಲರ ಪಾಲ್ಗೂ ನಾನೊಬ್ಳು ಹುಚ್ಚು ಹುಡುಗಿ. ಗಣಿ ತುಂಟ, ಆದರೆ ಜಾಣ. ನಿನ್ನನ್ನು ಚೆನ್ನಾಗಿ ನೋಡ್ಕೋತಾನೆ.
ನಾನು ನಿನ್ನನ್ನು ಮರೆಯಲ್ಲ. ನೀನು ಹಾಗೆ ಎಲ್ರಿಗೂ ಹೂ ಕೊಡೋದನ್ನು ಮರಿಬೇಡ. ನಾನಿನ್ ಬರಲಾ? ನೀನ್ ಮಾಡೋ ಅಡುಗೆ ತುಂಬಾ ರುಚಿಯಾಗಿರುತ್ತೆ. ನೀನ್ ಹೇಳೋ ಕಥೆಗಳು ಅಷ್ಟೇ ರುಚಿಯಾಗಿರುತ್ತೆ. ಅಮ್ಮ, ಇಷ್ಟು ವರ್ಷದಿಂದ ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದೀಯ ಅಂತ ಮರ್ಯಾದೆ ಕೊಟ್ಟು ಕೇಳ್ತಾ ಇದ್ದೀನಿ. ಪಾರ್ವತಿನ ನಮ್ಮ ಮನೆ ಒಳಗ್ ಬರಕ್ಕೆ ಹೇಗ್ ಬಿಟ್ಟೆ? ಹೇಳಮ್ಮ ಸಾವಿತ್ರಮ್ಮ, ಅಕ್ಕ ಕೇಳ್ತಿದಾರ ತಾನೆ, ಹೇಳು. ಹೇಳು, ಬರೋದಕ್ಕೆ ಹೇಗ್ ಬಿಟ್ಟೆ? ಅಮ್ಮ, ಅದು ಪಾರ್ವತಿ ತಮ್ಮನ್ಗೆ ಕಾಲಿಗೆ ಏಟ್ ಬಿದ್ದಿತ್ತು. ಔಷಧಿ ತಗೊಳಕ್ಕೆ ಅಂತ ಅಡ್ಗೆ ಮನೆ ಕಡೆಗೆ ಬಂದಿದ್ಲು. ಔಷಧಿ ಕೊಡಕ್ಕೆ ನೀನೇನು ಡಾಕ್ಟ್ರಾ? ನಮ್ಮನೇನು ಹಾಸ್ಪಿಟ್ಲಾ? ಹಗ್ಗ ಕಟ್ಟಿದ್ರು ಗಡಿ ದಾಟಿ ಬಂದಿದ್ದಾಳೆ. ನಮ್ಮನೆಗೆ ಬಂದು ಅಡಿಗೆ ಮಾಡಿ ನಮಗೆಲ್ಲ ತಿನ್ಸಿದಾಳೆ. ಕ್ಷಮಿಸ್ಬಿಡಿಮ್ಮ, ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ನಿನಗೆ ಹುಷಾರಿಲ್ಲ ಅಂದಿದ್ರೆ ಅಮ್ಮನವ್ರಿಗೆ ಹೇಳ್ಬೇಕಿತ್ತು. 100 ಜನ ಅಡಿಗೆ ಅವ್ರನ್ನ ಕರೆಸ್ತಿದ್ರು, ಇಲ್ಲ ಅಂದ್ರೆ 5 ಸ್ಟಾರ್ ಹೋಟೆಲ್ ಇಂದ ಊಟ ತರಿಸ್ತಾ ಇದ್ರು. ಅದು ಬಿಟ್ಟು ಅಕ್ಕ ಗಡಿ ಪಾರ್ ಮಾಡಿರೋಳು ಈ ಮನೆಗೆ ಬಂದು ಅಡಿಗೆ ಮಾಡೋದಂದ್ರೆ ತಮಾಷೆನಾ? ಅಯ್ಯಯ್ಯೋ, ಅಕ್ಕ ಹೊರಗ್ ನೋಡ್ ಬಂದು ಈ ಮನೇಲಿ ಅಡಿಗೆ ಮಾಡಿದಾಳೆ ಅನ್ನೋ ವಿಷಯ ಮೀರಾ ಅವ್ರಿಗೆ ದಿಶಾಗೆ ಗೊತ್ತಾಗಿದ್ದಿದ್ರೆ ನಿಮ್ ಮರ್ಯಾದೆ ಏನಾಗ್ತಿತ್ತಕ್ಕ? ಅಯ್ಯಯ್ಯೋ. ಹನುಮಂತು ಎಲ್ಲಿ? ಮೇಡಮ್, ಹನುಮಂತನ ಈಗಲೇ ಬರಕ್ ಹೇಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.